ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಮಳೆ ಅಂತೂ ಬಿಟ್ಟೇ ಇಲ್ಲ. ನೈಟ್ ನೆನ್ನೆ ಸಾಯಂಕಾಲ ಒಂದು 6:30 ಹಂಗೆ ಸ್ಟಾರ್ಟ್ ಆಗಿದ್ದು ಇನ್ನೂ ಬಿಟ್ಟೇ ಇಲ್ಲ. ಬರ್ತಾನೇ ಇದೆ, ನೋಡ್ತಾ ಇರ್ಬೋದು. ಇಷ್ಟೊತ್ತು ಬಿಟ್ಟಿತ್ತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಸಣ್ಣಕ್ಕೆ. ಇನ್ನು ಬಾಕಿ ಕೂಡ ತೆಗ್ದಿಲ್ಲ. ಬಂದ ತಕ್ಷಣ ಫಸ್ಟ್ ಇದೆಲ್ಲ ನೋಡ್ತಾ ಇದ್ದೀನಿ ನಿಧಾನಕ್ಕೆ. ಯಾಕೆಂದರೆ ಮಳೆ ಬಂದರೆ ಜಾಸ್ತಿ ಹುಳ ಉಪ್ಪು ಎಲ್ಲ ಬರ್ತಾ ಇರ್ತವೆ. ನನಗೆ ಅವತ್ತು ಹಾವು ನೋಡಿದಾಗಿಂದ ಸ್ವಲ್ಪ ಭಯ. ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇನ್ನು ರಾತ್ರಿ ಹೋಗಿರೋ ಕರೆಂಟ್ ಅಷ್ಟು ಬಂದೇ ಇಲ್ಲ. ಮೊಬೈಲಲ್ಲಿ ಚಾರ್ಜ್ ಸಮೇತ ಇಲ್ಲ. ಹೆಂಗೆ ಮಾಡಬೇಕೇನೋ ಗೊತ್ತಿಲ್ಲ. ಅದಕ್ಕೆ ಇನ್ನು ನಿಂತ್ಕೊಂಡಿದ್ದೀನಿ. ಇನ್ನು ಬೀಗ ಕೂಡ ತೆಗ್ದಿಲ್ಲ. ಮತ್ತೆ ಆಗಲೇ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಕೆಲಸ ಮಾಡ್ಕೋಬೇಕು. ಕರೆಂಟ್ ಇಲ್ಲ. ವೀಡಿಯೋ ಮಾಡೋಣ ಅಂದರೆ ಕರೆಂಟ್ ಕೂಡ ಇಲ್ಲ. ಇನ್ನು ಮನೆ ಒಳಗೆಲ್ಲ ಫುಲ್ಲು ಕತ್ತಲು ಥರ ಕಾಣಿಸ್ತಾ ಇರುತ್ತೆ, ಏನು ಕೂಡ ಕಾಣಿಸೋದಿಲ್ಲ. ಹಂಗೆ ಇನ್ನು ಬರ್ತಾಯಿದೆ. ಸಖತ್ತು ಕೂಲಾಗಿದೆ ವಾತಾವರಣ ಅಂತೂ. ನಾನು ನೆನ್ನೆ ಅನ್ಕೊತಾ ಇದ್ದೆ ಮಳೆನೇ ಇಲ್ಲ ಅಂತ ಹೇಳಿ. ನೆನ್ನೆ ಸಾಯಂಕಾಲದಿಂದ ಹಂಗೆ ಬಂತು. ತೀರ ಅಷ್ಟು ಜೋರಾಗೇನಿಲ್ಲ, ಒಂದು ಮೀಡಿಯಮ್ಮಾಗಿ ಬರ್ತಾಯಿದೆ ಅಷ್ಟೇ. ಸಾಕು. ಇಷ್ಟು ಬಂದರೂ ಕೂಡ ಹೆಂಗೋ ಗಿಡ ಮರಕ್ಕೆ ಹೆಂಗೋ ಸ್ವಲ್ಪ ತಂಪಾದರೆ ಇರುತ್ತೆ. ರಾತ್ರಿ ಏನಂದರೆ ಜಾಸ್ತಿ ಗುಡುಗು ಮಿಂಚು ಎಲ್ಲ ಇತ್ತು. ಫುಲ್ಲು ಗಾಳಿ ಕೂಡ ಇತ್ತು. ಅಷ್ಟು ಹೇಳ್ಕೊಳ್ಳೋಷ್ಟೇನು ಮಳೆ ಬಂದಿಲ್ಲ. ಪರವಾಗಿಲ್ಲ, ಸಾಕು. ಇಷ್ಟಾದರೂ ಸಾಕು ಅಂತ ಅನಿಸುತ್ತೆ. ಇನ್ನು ಇವಾಗ ಕೂಡ ಬರ್ತಾಯಿದೆ. ಸೌಂಡ್ ಕೇಳಿಸ್ಬೋದು ಸೀಟ್ ಮೇಲೆ ಯಾವ ಥರ ಬೀಳ್ತಾಯಿದೆ ಆನೆ ಅಂತ ಹೇಳಿಬಿಟ್ಟು. ಮನೇಲಂತೂ ಜೋರಾಗಿ ಮಳೆ ಬಂದುಬಿಟ್ರಂತೂ ಸೌಂಡ್ ಇರೋದಕ್ಕೆ ಆಗೋದಿಲ್ಲ. ಅಷ್ಟು ಸೌಂಡ್ ಬರ್ತಾಯಿರುತ್ತೆ ಶೀಟ್ ಮೇಲೆ. ಹೊರಗೆ ಬಂದ್ರೂ ಸೌಂಡು, ಒಳಗಡಿದ್ರೂ ಸೌಂಡು ಬರ್ತಾನೆ ಇರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ನು ಬಂದ ತಕ್ಷಣವೇ ಕಸ ಗುಡಿಸಿ ಮತ್ತು ರಂಗೋಲಿ ಎಲ್ಲ ಹಾಕೋದಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಒಳಗೆ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಅಡುಗೆ ಅಂದರೆ ಇವತ್ತೇನಿಲ್ಲ, ಬಸ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಕೋಸು ಇತ್ತು ಮನೆಯಲ್ಲಿ. ಬಸ್ಸಾರು ಮಾಡೋಣ ಅಂದರೆ ಕರೆಂಟ್ ಬೇರೆ ಇರಲಿಲ್ಲಲ್ಲ, ಮತ್ತು ಖಾರ ರುಬ್ಕೊಳ್ಳೋದೆಲ್ಲ ಇದಾಗುತ್ತೆ. ಕರೆಂಟ್ ಬಂದಮೇಲೆ ಸಾಯಂಕಾಲಗಿನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಮತ್ತು ಸುಮ್ಮನೆ ಒಂದು ಸ್ವಲ್ಪ ಚಿತ್ರಾನ್ನಗಿನ ಮಾಡೋಣ, ಒಂದು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚಿತ್ರಾನ್ನ ಎಲ್ಲ ಮಾಡಿಟ್ಟು ರೆಡಿ ಮಾಡಿ. ಇವಾಗ ಮಳೆ ಕೂಡ ಬಿಡ್ತು, ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ಇವಾಗ ಎಲ್ಲ ಕೂಡ ಕಸ ಗುಡಿಸ್ತಾ ಇದ್ದೀನಿ ಹೊರಗಡೆದು. ಟೈಮ್ ಕೂಡ ಆಗಲಿ ಸುಮಾರು ಆಗಿತ್ತು ಅನಿಸುತ್ತೆ, ಹತ್ತತ್ರ. ಆದರೂ ಕೂಡ ಮೋಡ ಆಗಿತ್ತಲ್ಲ, ಇನ್ನು ಮಳೆ ಕೂಡ ಸ್ವಲ್ಪ ಬರ್ತಾ ಇತ್ತಲ್ಲ, ಅಷ್ಟೊಂದು ಟೈಮ್ ಆಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕಸ ಗುಡಿಸೋದು. ನೋಡ್ತಾ ಇರ್ಬೋದು, ಕಸ ಗುಡಿಸ್ಬೇಕಾದ್ರೆ ಎಷ್ಟೊಂದು ಸಗಣಿ ಮತ್ತು ಮಣ್ಣೆಲ್ಲ ಬರ್ತಾಯಿದೆ. ಎಷ್ಟು ನೀಟಾಗಿ ಇಟ್ಕೊಂಡ್ರು ಕೂಡ ಅಷ್ಟೇ. ಒಂದು ಸತಿ ಮಳೆ ಬಂದ್ರಂತೂ ನಾವು ಡೈಲಿ ಸಗಣಿ ಹಾಕಿದ್ದು ಕೂಡ ಎಲ್ಲ ಅದು ನೆಲ ಎಲ್ಲ ಎದ್ದೆದ್ದು ಹೋಗ್ತಾ ಇರುತ್ತೆ, ಸಗಣಿ ನೆಲ ಎಲ್ಲನೂ ಹಂಗೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಮಳೆ ಒಂದು ಬಂದರೆ ಸಾಕಪ್ಪ ಅನ್ನಂಗೆ ಆಗ್ತಾಯಿತ್ತು. ನೋಡೋಣ, ಶನಿವಾರಗಿನ ಹಾಕಿದ್ರಾಯ್ತು ಸಗಣಿ ಎಲ್ಲ. ಇನ್ನೊಂದು ಸ್ವಲ್ಪ ಕೂಡಿ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ನೀರು ಕೂಡ ಚಿಂಗಿಸ್ಲಿಲ್ಲ ಅಂಗ್ಳಕ್ಕೆ. ಯಾಕೆಂದರೆ ಮಳೆ ಯಾವಾಗ ತಾನೇ ಬಂದು ಬಿಡ್ತಲ್ಲ. ಇನ್ನು ಚೆನ್ನಾಗಿ ಕೂಡ ಇತ್ತು ನೆಲ. ಇನ್ನು ಹಂಗೆ ಸ್ವಲ್ಪ ರಂಗೋಲಿ ಬಿಡ್ತಾಯಿದ್ದೀನಿ. ಇಲ್ಲಿ ಈ ಕಡೆ ನನ್ನ ಮಗ ಮಾತಾಡು ನನ್ನ ಜೊತೆ. ಏನಂದರೆ ಸ್ವಲ್ಪ ದೊಡ್ಡದು ಹಾಕಮ್ಮ ರಂಗೋಲಿ, ಚಿಕ್ಕದು ಹಾಕ್ಬೇಡ, ಚೆನ್ನಾಗಿಲ್ಲ ಅಂತ ಹಠ ಹಿಡಿತಾ ಇದ್ದೇನೆ. ನಾನು ಇದ್ಬಿಟ್ಟು ಇವಾಗ ಇರಲಿ ಸಿಂಪಲ್ಲಾಗೆ, ಮತ್ತು ನಾವು ಸಗಣೀರು ಹಾಕ್ತೀವಲ್ಲ ಆವಾಗ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ, ಅವಾಗ ನೋಡುವಂತೆ ಅಂತ ಅಂದರೆ, ಇಲ್ಲ ಹೋಗು, ನನ್ನ ಮಾತಾಡಿಸ್ಬೇಡ ನೀನು ದೊಡ್ಡದು ಬಿಡಿಸಂದ್ರೆ ನೀನು ದೊಡ್ಡದು ಬಿಡಿಸ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ, ಹೋಗು ಅಂತ ಹೇಳ್ಬಿಟ್ಟು ಇದೇನು ಸತಾಯಿಸ್ತಾ ಇದ್ದ. ನಾನು ಹಂಗೆ ಸ್ವಲ್ಪ ಅವನ ಜೊತೆ ಮಾತಾಡಿಕೊಂಡು ನಕ್ಕೊಂಡು ಇನ್ನು ಫೈನಲಿ ಇನ್ನು ರಂಗೋಲಿ ಅಂತ ಬಿಡಿಸಿದ್ದಾಯಿತು. ಸಿಂಪಲಾಗೆ ಬಿಡಿಸ್ತೀನಿ, ಏನು ಜಾಸ್ತಿ ಏನು ಗ್ರ್ಯಾಂಡಾಗಿ ಬಿಡಿಸೋದಕ್ಕೆ ಹೋಗೋದಿಲ್ಲ. ಸಗಣೀರು ಹಾಕ್ದಾಗ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೀನಿ ಅಷ್ಟೇ. ಇನ್ನು ಎಲ್ಲ ಹೊರಗಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಇನ್ನು ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಚಿತ್ರಾನ್ನ ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇನ್ನು ಟೊಮೊಟೊದೆಲ್ಲ ಸಖತ್ತು ರೇಟ್ ಇದೆ. ಆದರೂ ನಾನು ಬರೀ ಟೊಮೊಟೊ ಅಂದರೆ ಟೊಮೊಟೊನೇ ಹಾಕೋಲ್ಲ, ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಬಿಟ್ಟು ಹುಣಸೆ ಹುಳಿ ಹಿಂಡ್ಬಿಟ್ಟು ಗೊಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹುಳಿ ಗೊಜ್ಜಿಗೆ ಹಾಕಿದ್ರೆ ಹಂಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿರ್ತೀನಿ. ಶೇಂಗಾ ಬೀಜ ಕೂಡ ಇಲ್ಲ, ತುಂಬ ದಿನ ಆಯಿತು ಶೇಂಗಾ ಬೀಜ ಮನೇಲಿ ಖಾಲಿಯಾಗಿ. ಅಲ್ಲಿದ್ದಿದ್ರಂತೂ ಚಿಕ್ಕಮ್ಮ ಯಾವಾಗಲೂ ಕೂಡ ತಂದು ಇಡ್ತಾಯಿದ್ರು. ಅವಾಗ ಸಖತ್ ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ಇಲ್ವಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸುಮಾರು ದಿನ ಆಯಿತು ಶೇಂಗಾ ಬೀಜನೇ ಯೂಸ್ ಮಾಡಿಲ್ಲ. ನಾವು ಹೋದರೆ ಸ್ವಲ್ಪ ತೊಗೊಂಬರ್ಬೇಕು ಊರಿಗೆ ಹೋದಾಗಿನ. ಇನ್ನು ಸೈಡ್ಸ್ಗೆ ಬಂದುಬಿಟ್ಟು ಸ್ವಲ್ಪ ಮಿಕ್ಚರ್ ಇದ್ದು ಮನೆಯಲ್ಲಿ, ಅವನ್ನೇ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಎಲ್ಲರದ್ದು ಕೂಡ ಟಿಫನ್ ಆಯಿತು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 11:30 ಆಗ್ತಾಯಿದೆ. ಇನ್ನು ವಾತಾವರಣ ಸ್ವಲ್ಪ ಪರವಾಗಿಲ್ಲ, ಕೂಲಾಗಿದೆ. ಇನ್ನು ಗುಂಡ ಕೂಡ ಅಂಗನವಾಡಿಗೆ ಹೋಗಿದ್ದಾನೆ. ಇನ್ನು ಮನೆಯಲ್ಲಿ ಎಲ್ಲ ಕೆಲಸನೂ ಮುಗೀತು. ತುಂಬ ದಿನ ಆಯಿತು. ಇದು ಗೊರ್ಜು ಸೊಪ್ಪು ಅಂತಾರಲ್ವ, ಅದ್ರ ಬೀಜ ತಂದಿದ್ದೆ. ಹಿರಿಯೂರಿಂದ ತೊಗೊಂಬಂದಿದ್ದೆ, ಬೆಂಡೆ ಬೀಜ ಮತ್ತು ಗೊರ್ಜು ಸೊಪ್ಪಿನ ಬೀಜ.
ಅವು ತೊಗೊಬಂದಿದ್ದೆ. ಇಷ್ಟು ದಿನ ಹಾಕೋಣ ಅಂತಂದರೆ ಮಳೆಗೋಸ್ಕರ ಕಾಯ್ತಾ ಇದ್ದೆ. ಮಳೆ ನೀರಿಗಂದರೆ ಬೇಗ ಉಟ್ಕೊಂಡ್ಬಿಡ್ತವೆ, ಹೊಸ ನೀರೆಲ್ಲ ಚೆನ್ನಾಗಿ ಉಟ್ಕೊಳ್ಳುತ್ತೆ. ಅದಕ್ಕೆ ಹಾಕಿರಲಿಲ್ಲ. ಇವತ್ತು ಸುಮ್ಮನೆ ಹಿಂಗೆ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಬಂದಿದ್ದೀನಿ, ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಸೊಪ್ಪು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಲ್ವ. ಹಾಗಾಗಿ ಆ ಕಡೆ ಎಲ್ಲ ನಮ್ಮ ಮನೆ ಮುಂದೆ ಹಾಕೋಣ ಅಂದರೆ ಕೋಳಿ ಕಾಟ, ಎಲ್ಲಿ ಹಾಕಿದ್ರೂ ಕೂಡ ಕೋಳಿ ಬಿಡೋದಿಲ್ಲ, ಎಲ್ಲ ಕೆದರಿ ಇಟ್ಬಿಡ್ತವೆ. ನೋಡ್ತಾ ಇರ್ಬೋದು ಹೆಂಗೆ ಸುಮ್ಮನೆ ಎಲ್ಲಿ ಸಿಕ್ಕರೂ ಅಲ್ಲೇ ಕೆದರ್ತಾ ಇರ್ತವೆ. ಅದಕ್ಕೆ ಇನ್ನು ಸೊಪ್ಪು ಹಾಕಿದ್ರಂತೂ ಇನ್ನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಅಡಿಕೆ ಗಿಡದಲ್ಲಿ ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಜಾಗ. ಒಂದು ಸ್ವಲ್ಪ ಹಾಕ್ರೆ ಸಾಕು, ಇವು ಕೂಡ ಭಾಳ ಇದು, ಒಂದು ಸ್ವಲ್ಪ ಹೊಲದಲ್ಲಿ ಚೆಲ್ಲಿದ್ರೆ ಸಾಕು, ಮುಗೀತು. ವರ್ಷನ್ಗಟ್ಟಲೆ ಆದ್ರೂ ಹೋಗೋದೇ ಇಲ್ಲ, ಉಟ್ಕೊತಾನೇ ಇರುತ್ತೆ. ಅದಕ್ಕೆ ಎಲ್ಲನೂ ಒಂದು ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ಸುಮ್ಮನೆ ಯಾಕೆ ಎಲ್ಲ ಹೊಲ ತುಂಬ ಅಳ್ಕೊಂಡ್ಬಿಡುತ್ತೆ. ಇವಾಗ ಈ ಮುಟ್ಟಿದರೆ ಮುನೆ ಇದೆ, ಹಬ್ಬಪ್ಪ ಮುಟ್ಟಿದರೆ ಮುನೆ ಅಂತೂ ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಕೂಡ ಇವಾಗ ಮಳೆ ಬಂತಂತೆ ಮುಗೀತು, ಎಲ್ಲಿ ನೋಡಿದ್ರು ಕೂಡ ಅದೇ ಉಟ್ಕೊಂಡ್ಬಿಡುತ್ತೆ, ಸುಮ್ಮನೆ ಅಗ್ಲವಾಗಿ ಅಳ್ಕೊಂಡ್ಬಿಡುತ್ತೆ. ಅದನ್ನು ಕಳಿಯೋದಕ್ಕೆ ತುಂಬ ಕಷ್ಟಪಡ್ತಾರೆ ಅವರು. ಅದಕ್ಕೆ ಮತ್ತು ಕಾಂಗ್ರೆಸ್ ಗಿಡ ಅದೆಲ್ಲ ಜಾಸ್ತಿ ಇರುತ್ತೆ, ಅದು ಬೇಗ ಹೋಗೋದಿಲ್ಲ ಅಲ್ವಾ. ಅದಕ್ಕೆ ಇನ್ನು ಅದರಲ್ಲಿ ಇದು ಗಿಡ ಈ ಸೊಪ್ಪು ಗಿಡ ಹಾಕ್ಬಿಟ್ರಂತ ಇನ್ನು ಮುಗೀತಂತ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಅದಕ್ಕೆ ಇನ್ನು ಅಡಿಕೆ ಗಿಡದ ಪಕ್ಕ ಒಂದು ಸ್ವಲ್ಪ ಹಂಗೆ ಜಾಗ ಮಾಡ್ಕೊಂಬಿಟ್ಟು ಚೆಲ್ಲೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸುಮ್ಮನೆ ಇವಾಗ ಸೊಪ್ಪು ಅಂದ್ಬಿಟ್ಟು ಒಂದು ಕಟ್ಟು 20 ರೂಪಾಯಿ ಕಮ್ಮಿ ಕೊಡೋದಿಲ್ಲ. ಅವಾಗಂತೂ ಮುಂಚೆ 10 ರೂಪಾಯಿ ಇತ್ತು, ಇವಾಗ 20 ರೂಪಾಯಿ 25 ರೂಪಾಯಿ ಆ ಥರ ಇದೆ. ಅದಕ್ಕೆ ಸುಮ್ಮನೆ ಏನು ಇಲ್ಲೇ ಜಾಗ ಇದೆ, ಎಲ್ಲ ಇದೆ. ಮತ್ತು ಇವಾಗ ಮಳೆ ಕೂಡ ಸ್ಟಾರ್ಟ್ ಆಗ್ತಾಯಿದೆ, ಪರವಾಗಿಲ್ಲ ಅಲ್ವಾ. ಅದಕ್ಕೆ ಚೆಲ್ಲೋಣ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿದ್ದೀನಿ. ಈ ನೆಲ ಹೆಂಗಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಮಳೆ ಬಂದರೆ ಸಾಕು ಹಂಗೆ ಮೆತ್ತಗಾಗ್ಬಿಡುತ್ತೆ. ಈ ನೆಲ ಏನಂತಾರ ನನಗೂ ಸರಿಯಾಗಿ ಗೊತ್ತಿಲ್ಲ, ಅಂದರೆ ಗಟ್ಟಿ, ಅಷ್ಟು ಗಟ್ಟಿ ಅಲ್ಲ ಇದು. ಒಂದು ಸ್ವಲ್ಪ ಮಳೆ ಬಂದ್ರೂ ಹಂಗೆ ನೀರು ಚೆನ್ನಾಗಿ ಇರ್ಕೊಂಡ್ಬಿಡುತ್ತೆ, ಮೆತ್ತು ಕೂಡ ಆಗುತ್ತೆ ಮಣ್ಣೆಲ್ಲ ಹಂಗೆ. ಅದಕ್ಕೆ ಇಲ್ಲೆಲ್ಲ ಹಾಕೋಣ ಅಂತ ಬಂದೆ. ಬನ್ನಿ ಕರಿಬೇವಿನ ಗಿಡ ತೋರಿಸ್ತೀನಿ. ಇನ್ನು ಇವೇ ನೋಡಿ ಕರಿಬೇವಿನ ಗಿಡ. ನಾನು ಅಡುಗೆ ಮಾಡುವಾಗಲೆಲ್ಲ ಕೂಡ ಬಂದುಬಿಟ್ಟು ಕಿತ್ಕೊಂಡು ಹೋಗ್ತಾ ಇರ್ತೀನಿ. ಕಾಯಿ ಕೂಡ ಬಿಟ್ಟಿದೆ ಆಗಲೇ ನೋಡ್ಬೋದು, ಬೀಜ ಎಲ್ಲ ಉದುರ್ಬಿಟ್ಟು ಮತ್ತೆ ಹೊಸ ಗಿಡ ಉಟ್ಕೊತವೆ. ಇನ್ನು ಮಳೆ ಬರುತ್ತಲ್ಲ, ಇನ್ಮೇಲೆ ಏನು ಭಯ ಇರೋದಿಲ್ಲ. ಇದರಲ್ಲಷ್ಟೇ ತುಂಬ ಹಣ್ಣಾಗಿ ಬಿಟ್ಟಿದೆ ನೋಡಿ ಬೀಜ ಎಲ್ಲ. ಇದರಲ್ಲೇ ನಾನು ಜಾಸ್ತಿ ಕಿತ್ಕೊಳ್ಳೋದು. ಇನ್ನು ಆ ಗಿಡದಲ್ಲಿ ಮತ್ತು ಈ ಕಡೆ ಒಂದಿದೆ ನೋಡಿ, ಇದು ಅದೊಂದು ಸ್ವಲ್ಪ ಯಾಕೋ ಈ ಗಿಡ ಮತ್ತು ಆ ಲಾಸ್ಟ್ ಗಿಡ ಸ್ವಲ್ಪ ಮುಂಚೆ ರೋಗ ಬಂದಿತ್ತು ಅದಕ್ಕೆ, ಹಂಗಾಗಿ ಅದು ಚೆನ್ನಾಗಿ ಇದಾಗಿರಲಿಲ್ಲ. ಅದರಲ್ಲಿ ಕಿತ್ಕೊಳಲ್ಲ, ಕಿತ್ಕೊಂಡ್ರೆ ಇದರಲ್ಲೇ ಮಾತ್ರ ಕಿತ್ಕೊತಾ ಇರ್ತೀನಿ ಅಷ್ಟೇ. ಸ್ವಲ್ಪ ನೋಡಿ ಬಲ್ತಿರೋದು ಕಿತ್ಕೊತಾ ಇರ್ತೀನಿ. ಕಿತ್ಕೊಂಡ್ಬಿಟ್ಟು ಇನ್ನು ಸಾಂಬಾರು ಮಾಡೋದಷ್ಟೇ. ನೋಡಿ ಬೀಜ ಹಣ್ಣಾಗಿಬಿಟ್ಟಿದ್ದಾವೆ, ಎಲ್ಲ ಉದುರಿಬಿಟ್ಟು ಮತ್ತು ನೆಕ್ಸ್ಟು ಹೊಸ ಗಿಡ ಉಟ್ಕೊತವೆ ಇದಕ್ಕೆಲ್ಲನೂ. ಆಗಲೇ ಬೀಜ ಕೂಡ ಎಲ್ಲ ಕೆಳಗೆ ಬೀಳ್ತಾ ಇದ್ದಾವೆ. ಒಟ್ಟಿದೆ ಕರಿಬೇವಿನ ಗಿಡ 3 ಇದ್ದಾವೆ. ಮತ್ತು ಆ ಕಡೆ ಸೈಡ್ ಒಂದು ಲಾಸ್ಟಲ್ಲಿ ಒಂದು ಇದೆ, ಅದಿನ್ನೂ ಚಿಕ್ಕದು, ಅದು ಸ್ವಲ್ಪ ಇನ್ನೂ ಹತ್ಕೊಂಡಿಲ್ಲ. ಇವಾಗ ಹಂಗೆ ಚಿಗುರ್ತಾ ಇದೆ. ಇದೇನೆ ನೋಡ್ಬೋದು. ಇಲ್ಲಿಗೆ ಬಂದು ಡೈಲಿ ಕಿತ್ಕೊಂಡು ಹೋಗ್ತಾ ಇರ್ತೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ ಅಡುಗೆ ಮಾಡಿದಾಗೆಲ್ಲ ಕೂಡ. ಅದಕ್ಕೆ ಇಲ್ಲೆಲ್ಲ ಸೈಡಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನೋಡ್ಬೇಕು ಎಲ್ಲಿ ಸೆಟ್ ಆಗುತ್ತಲ್ಲ ಹಾಕ್ತೀನಿ. ಸ್ವಲ್ಪ ಉಟ್ಕೊಂಡ್ಲಿ ಏನಾಗಲ್ಲ, ತೀರ ಸೊಪ್ಪು ಬೆಳೆದ್ರೇನು ಇದಿಲ್ಲ. ಎಷ್ಟೋ ಹುಲ್ಲು ಅದೆಲ್ಲ ಕಾಂಗ್ರೆಸ್ ಗಿಡನೇ ಬೆಳೆಯುತ್ತೆ ಅಂದರೆ, ಸೊಪ್ಪು ಬೆಳೆದ್ರೆ ಯಾರಾದರೂ ಹಿಂಗೆ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇಲ್ಲೆಲ್ಲನೂ ಸೈಡಲ್ಲಿ ಹಾಕ್ತೀನಿ. ತೀರ ಸೆಂಟ್ರಲ್ಲಿ ಹಂಗೆಲ್ಲ ಹಾಕ್ಬಿಟ್ರೆ ಇನ್ನು ಬೀಜ ಮಳೆ ಬಂದಮೇಲೆಲ್ಲ ಮುಂದಕ್ಕೆ ಹೋಗ್ಬಿಡ್ತವೆ. ಅದಕ್ಕೆ ಎಲ್ಲಾದರೂ ಹಾಕೋಣ ಅಂತ ಹೇಳಿ ಬಂದಿದ್ದೀನಿ. ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಹೋಗ್ತೀನಿ. ಇನ್ನು ಸೊಪ್ಪಿನ ಬೀಜ ಎಲ್ಲ ಬಂದ ತಕ್ಷಣ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು. ಬಿಡು, ಈ ಬಿಸಿಲು ಹಿಂಗೆ ಇರುತ್ತೇನೋ, ಸ್ವಲ್ಪ ಬಟ್ಟೆ ಇದ್ದಾವೆ ಒಗ್ದಾಕ್ಬಿಡೋಣ, ಮತ್ತು ಹಂಗೆ ಬಿಟ್ಕೊಂಡ್ರೆ ಜಾಸ್ತಿ ಆಗ್ತವೆ ಅಂತ ಹೇಳಿಬಿಟ್ಟು ನಂದು ಗುಂಡದ ಮಾತ್ರ ಬಟ್ಟೆ ಇತ್ತು. ಅದಕ್ಕೆ ನೆನೆಸೋಣ ಅಂತ ಹೇಳ್ಬಿಟ್ಟು ಇನ್ನು ನೆನೆಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೆನೆಸಿದ್ದೀನಿ. ಮತ್ತು ಸ್ವಲ್ಪ ಬರ್ತಾ ಇನ್ನು ಬಿಸಿಲು ಕೂಡ ಫುಲ್ಲು ಕಮ್ಮಿ ಆಗಿಬಿಡ್ತು. ಮತ್ತು ಮಳೆ ಮೋಡ ಕೂಡ ಆಯಿತು, ಮತ್ತು ಬಿಸಿಲೇ ಬರಲಿಲ್ಲ ಸಂಜೆವರೆಗೂ. ಇದೇನಪ್ಪ, ಯಾಕಂದರೆ ಬಿಸಿಲಿಲ್ಲ ಅಂತಂದರೆ ಬಟ್ಟೆ ಎಲ್ಲ ಸ್ಮೆಲ್ ಬಂದುಬಿಡ್ತವೆ ಸರಿಯಾಗಿ ಒಣಗಲಿಲ್ಲ ಅಂತಂದರೆ. ಅದಕ್ಕೆ ಮತ್ತೆ ಎಲ್ಲಾದರೂ ಸ್ವಲ್ಪ ಜಾಗ ನೋಡ್ಕೋಬೇಕು. ಇನ್ಮೇಲೆ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದ್ರಂತೂ ಇನ್ನು ಬಟ್ಟೆ ಒಣಗಿಸೋ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆ ಟೈಮ್ ಬರಲಿಲ್ಲ ಅಂತಂದರೆ ಹೆಂಗೋ ಸ್ವಲ್ಪ ಗಾಳಿಗೆ ಇದಕ್ಕೆ ಹಾರ್ಕೊಳ್ತವೆ. ತೀರಾ ಬೆಳಗ್ಗೆ ಟೈಮ್ ಕೂಡ ಮಳೆ ಬಂದುಬಿಟ್ರಂತೂ ಇನ್ನು ಬಟ್ಟೆದು ತುಂಬ ಟೆನ್ಷನ್ ಆಗಿಬಿಡುತ್ತೆ. ಇನ್ನು ಸೀಟ್ ಕೆಳಗೆ ಸ್ವಲ್ಪ ಏನಾದರೂ ದಾರನೋ ಇಲ್ಲ ತಂತಿನೋ ಕಟ್ಕೋಬೇಕು. ತೀರಾ ಸ್ವಲ್ಪ ಬಟ್ಟೆ ಇದ್ದಂಗೆಲ್ಲ ಒಗೆದ್ಬಿಟ್ಟು ಕ್ಲಿಯರ್ ಮಾಡ್ಕೋಬೇಕು. ಜಾಸ್ತಿ ಬಟ್ಟೆ ಅಂತೂ ಇಟ್ಕೊಳ್ಳೋಕ್ಕಾಗಲ್ಲ ಇನ್ಮೇಲೆ. ಹಂಗಾಗಿ ನಾವು ಗುಂಡನ್ನಂತೂ ಡೈಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರ್ತಾನಲ್ಲ, ಅವನದು ಕೂಡ ತುಂಬ ಬಟ್ಟೆ ಇರುತ್ತೆ. ಅದಕ್ಕೆ ಅವನ ಬಟ್ಟೆ ಮತ್ತು ನಂದು ಕೂಡ ಸ್ವಲ್ಪ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ತವೆ. ಆಮೇಲೆ
ಹೋಗಿದ್ರಾಯ್ತು ಎಷ್ಟೊತ್ತು ಹೋಗ್ಯೋದಂತ ಹೇಳಿ. ಇನ್ನು ನೀರು ಕೂಡ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾವೆ ಇವತ್ತು. ಯಾಕೆಂದರೆ ಮಳೆ ಬಂದರೆ ಜಾಸ್ತಿ ಮೋಟ್ರ್ ಎತ್ತಲ್ಲ, ಮಳೆ ಬರ್ದಿದ್ರೆ ಮಾತ್ರ ಮೋಟ್ರ್ ಎತ್ತೀವಿ. ಹಂಗಾಗಿ ಸ್ವಲ್ಪ ನೀರೆಲ್ಲ ಫೋರ್ಸಾಗಿ ಈ ಕಡೆ ಒಂದೇ ಸೈಡೇ ಬಂದುಬಿಡ್ತವೆ. ಅದಕ್ಕೆ ಹೆಂಗೋ ನೀರು ಕೂಡ ಫಾಸ್ಟಾಗಿ ಬರ್ತವೆ, ಸ್ವಲ್ಪ ಬೇಗ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನೆನೆಸ್ತಾ ಇದ್ದೀನಿ. ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ, ನೆಗ್ಲಿಜೆನ್ಸ್ ಮಾಡಬೇಡಿ ಪ್ಲೀಸ್ ಸಿಸ್ಟರ್, ಆದಷ್ಟು ಬೇಗ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಸಿಸ್ಟರ್ ಕಮೆಂಟ್ ಮಾಡಿದರೆ. ನಿಜ ಹೋಗಬೇಕು, ಇನ್ನು ಸೋಮವಾರ ಅಂತೂ ಹೋಗ್ತೀನಿ ಕಂಪಲ್ಸರಿ, ಮಿಸ್ ಮಾಡೋದಿಲ್ಲ. ಎಷ್ಟಕ್ಕೆ ಆದರೂ ಕೂಡ ಇನ್ನು ಮಿಸ್ ಮಾಡೋದಕ್ಕಂತ ಸಾಧ್ಯ ಇಲ್ಲ, ಹೋಗ್ತೀನಿ ಸೋಮವಾರ ಅಂತೂ ಪಕ್ಕ ಹೋಗ್ಬಿಟ್ಟು ಏನಾಯ್ತು ಅನ್ನೋದು ಬಿಟ್ಟು ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಬಂದರು. ಚಿಕ್ಕಪ್ಪ ಅಂದರೆ ನಮ್ಮ ಅತ್ತೆ ಕಡೆಯವ್ರ ರಿಲೇಷನ್ನು ಬಂದರು. ಇನ್ನು ಬಂದಿದ್ದಕ್ಕೆ ಮೋಡ ಕೂಡ ಆಗಿತ್ತಲ್ಲ, ಶರ್ಬತ್ ಮಾಡೋಣ ಅಂದರೆ ನಿಂಬೆಹಣ್ಣಿಲ್ಲ ಏನಿಲ್ಲ. ಇನ್ನು ಅವರು ಅಷ್ಟೇ ಸ್ವಲ್ಪ ನನ್ನಂಗೆ ಟೀ ಅಂದರೆ ಇಷ್ಟ ಅವ್ರಿಗೆ. ಅದಕ್ಕೆ ಇನ್ನು ಬಂದಿದ್ರಲ್ವ, ಇನ್ನು ಟೀಗೆ ಇಟ್ಟಿದ್ದೀನಿ, ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಟೀ ಮಾಡಿಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಇರಲಿಲ್ಲ, ಊರೊಳಗೆ ಹೋಗಿದ್ರು. ಚಿಕ್ಕಪ್ಪ ಬಂದುಬಿಟ್ಟು ಈ ಕಡೆ ಹಿಂಗೆ ಬಂದರು. ಅವರು ಇಲ್ಲಿದ್ದಾರಂತ ಬಂದಿದ್ದಾರೆ, ಅವ್ರು ಊರೊಳಗೆ ಹೋಗಿದ್ರಲ್ಲ, ಅದಕ್ಕೆ ಬರ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ಫೋನ್ ಮಾಡಿದೆ, ಚಿಕ್ಕಪ್ಪ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಬರ್ತೀನಿ ಅಂತ ಹೇಳಿ ಇನ್ನು ಅವರು ಕೂಡ ಹೊರಟಿದ್ರೇನೋ. ಇನ್ನು ಅಷ್ಟರೊಳಗೆ ಚಿಕ್ಕಪ್ಪನಿಗೆ ಸ್ವಲ್ಪ ನೀಟಾಗಿ ಟೀ ಮಾಡಿ ಇನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಟೀ ಕೂಡ ಇಟ್ಟೆ. ಇನ್ನು ಬೇಸಿಗೆ ಅಲ್ವಾ, ಬೇಸಿಗೆಲಂತೂ ಟೀ ಕಾಫಿ ಏನು ಕುಡಿಯೋದಕ್ಕಾಗೋದಿಲ್ಲ. ನಾನಂತೂ ಸದ್ಯ ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಟೀ ಕಾಫಿ ಅಂದರೆ ಸಖತ್ತು ಹುಚ್ಚು ನನಗೆ, ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ ಅಷ್ಟು ಇದು. ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಕೆಟ್ಟದ್ದೇ ಜಾಸ್ತಿ ಇಷ್ಟ ಆಗುತ್ತೆ ಒಂದೊಂದ್ಸತಿ ಅನಿಸುತ್ತಲ್ಲ. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದರೂ ಕೂಡ ಅದೇ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನಸ್ಸು. ಹಂಗೆ ಏನೋ ಟೀ ಕಾಫಿ ಅಂತಂದರೆ ಒಂಥರ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ. ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದು ಟೀ ಕಾಫಿ ಒಂದು ಇದ್ಬಿಟ್ರೆ ಆರಾಮಾಗಿ ಜೀವನ ಮಾಡ್ತೀನಿ ಏನೋ ಅನ್ನೋಷ್ಟು ನನಗೆ ಅಷ್ಟು ಇದು. ಬಟ್ ಯಾವಾಗ ಕಂಟ್ರೋಲ್ ಮಾಡಬೇಕು ಅವಾಗ ಫುಲ್ಲು ಕಂಟ್ರೋಲ್ ಮಾಡಿಬಿಡ್ತೀನಿ. ಈ ಟೈಮಲ್ಲಂತೂ ಬೆಳಗ್ಗೆ ಅಷ್ಟೇ ಒಂದು ಚಿಕ್ಕ ಲೋಟ ತುಂಬ ಕುಡಿತೀನಿ ಅಷ್ಟೇ. ಅದು ಬಿಟ್ರಂತೂ ನಾನು ನೆಕ್ಸ್ಟ್ ಮುಟ್ಟೋದಕ್ಕೆ ಹೋಗೋದಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಸ್ವಲ್ಪ ಬಿಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಇದ್ದೀನಿ. ನೋಡೋಣ, ಅದ್ರ ಬದಲು ಬೆಳಗ್ಗೆ ಟೈಮ್ ಏನನ್ನ ಬೇರೆ ಥರ ಪ್ಲ್ಯಾನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇರಲಿ ಈಗ ಅಂದ್ಕೊಂಡು ಇನ್ನು ಚಿಕ್ಕಪ್ಪನಿಗೆ ಟೀ ಕೂಡ ಕೊಟ್ಟೆ. ಇನ್ನು ಅಷ್ಟೆಲ್ಲ ಮನೆಯವರು ಬಂದರು. ಇನ್ನು ಬಂದ ತಕ್ಷಣ ಇಲ್ಲಿ ಮಾವಾಳಿಯ ಏನು ಚೌಕೋಬಾರನ ಏನೋ ಇದ್ರ ಆಟ ಗೊತ್ತಿಲ್ಲ ಹೆಸರು, ಅದು ಆಟ ಆಡ್ತಾ ಇದ್ದಾರೆ ಕೂತ್ಕೊಂಡು. ಸ್ವಲ್ಪ ಎಷ್ಟೊತ್ತು ಅಂತ ಫೋನೆಲ್ಲ ನೋಡೋದಕ್ಕಾಗೋದಿಲ್ಲ. ಮತ್ತು ಅವರು ಜಾಸ್ತಿ ಹೊತ್ತು ಮಾತಾಡಿದ್ರು, ತುಂಬ ಹೊತ್ತು ಮಾತಾಡಿ ನಕ್ಕು. ಮತ್ತು ಚಿಕ್ಕಪ್ಪ ಬಂದಿರೋ ವಿಷಯ ಎಲ್ಲ ಕೇಳಿಬಿಟ್ಟು ಏನು ಎತ್ತಂತ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡ್ಬಿಟ್ಟು ಇನ್ನು ಆಟ ಆಡೋದಕ್ಕೆ ಕೂತ್ಕೊಂಡ್ರು. ಇನ್ನು ನಾನು ಬಂದುಬಿಟ್ಟು ಈ ಕಡೆ ಬೆಳಗ್ಗೆನೇ ಮಾಡಬೇಕಿತ್ತಲ್ವ, ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ. ಇದು ಕೋಸು ಪಲ್ಯ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಕರೆಂಟ್ ಬಂತು, ಮಧ್ಯಾಹ್ನಕ್ಕೆ ಹಂಗೆ ಬಂದುಬಿಡ್ತು ಕರೆಂಟು. ಇನ್ನು ಅದಕ್ಕೆ ಸ್ವಲ್ಪ ಅಲಸಂದಿ ಕಾಳು ಹಾಕ್ಬಿಟ್ಟು ಇನ್ನು ಒಂದೆರಡು ವಿಸಲು ಕೂಗಿಸ್ಬಿಟ್ಟು ಅಲಸಂದಿ ಕಾಳು ಆಮೇಲೆ ಅದು ವಿಸಲ್ ತೆಗೆದ್ಬಿಟ್ಟು ಮತ್ತೆ ಇದು ಕೋಸೆಲ್ಲ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಬೇಯಿಸ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು. ಇನ್ನು ಒಂದು ಟೊಮಟೊ ಕೂಡ ಹಾಕಿದ್ದೀನಿ ಜೊತೆಗೆ, ಯಾಕಂದರೆ ಬಸ್ಸಾರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಬೇಳೆ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಅಲಸಂದಿ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ, ಮತ್ತು ಹೆಸರು ಕಾಳು ಹಾಕಿ ಕೂಡ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯದ ಬಸ್ಸಾರು. ಅದಕ್ಕೆ ಒಂದು ದೊಡ್ಡದಿತ್ತು, ಅದರಲ್ಲಿ ಅರ್ಧ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಒನ್ ಟೈಮ್ ಅಲ್ಲ, ಬೆಳಗ್ಗೆ ಮಾಡಿದರೆ ಸ್ವಲ್ಪ ಮಧ್ಯಾಹ್ನಕ್ಕೂ ಎಲ್ಲ ಪಲ್ಯ ಎಲ್ಲ ಬೇಕಾಗ್ತಾ ಇತ್ತಲ್ಲ, ಫುಲ್ ಮಾಡ್ಬೋದಾಗಿತ್ತು. ಇನ್ನು ಸಾಯಂಕಾಲ ಟೈಮ್ ಮಾಡ್ತಾ ಇದ್ದೀನಲ್ವ, ಇನ್ನು ತಿನ್ನೋದು ಒಂದೇ ಟೈಮ್ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪನೇ ಕಟ್ ಮಾಡಿಬಿಟ್ಟು ಅರ್ಧ ಹಂಗೆ ಎತ್ತಿಟ್ಟು ಇನ್ನು ಅರ್ಧ ಹಾಕ್ಬಿಟ್ಟು ಇನ್ನು ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಇನ್ನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದು ನಾವು ಬಸ್ತಿರ್ತೀವಲ್ವ, ಅದು ಸ್ವಲ್ಪ ಕಾಳೆಲ್ಲ ಹಾಕ್ಕೊಂಬಿಟ್ಟು ಇನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಒಗ್ಗರಣೆ ಕೊಟ್ಟರೆ ಮುಗೀತು. ಈ ಕಡೆ ಅಲಸಂದಿ ಇದು ಕೂಡ ಕೋಸು ಕೂಡ ಎಲ್ಲ ಬಸ್ಬಿಟ್ಟು ನೀಟಾಗಿ ಅದರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಇನ್ನು ಒಗ್ಗರಣೆ ಹಾಕ್ದೆ, ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಫೈನಲಿ ಸಾಂಬಾರು ಕೂಡ ಆಯಿತು. ಇನ್ನು ಇದು ಕೂಡ ಪಲ್ಯ ಕೂಡ ಆಯಿತು. ಇನ್ನು ಬೆಳಗ್ಗೆದು ಅನ್ನ ಇತ್ತು, ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ವ, ಸ್ವಲ್ಪ ಅನ್ನ ಮಿಕ್ಕಿತ್ತು. ಹಂಗೆ ಆಗುತ್ತೆ 3 ಜನಕ್ಕಂತ ಹೇಳ್ಬಿಟ್ಟು ಚಿಕ್ಕಪ್ಪ ಇಲ್ಲೇ ಉಳ್ಕೊಂಡ್ರಿ ಇವತ್ತು, ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆಗೆ ಇಟ್ಟಿದ್ದೀನಿ. ನಮ್ಮ ಚಿಕ್ಕಪ್ಪನಿಗೂ ಅಷ್ಟೇ, ಅವ್ರಿಗೂ ಮುದ್ದೆ ಬೇಕೇ ಬೇಕು. ಅದಕ್ಕೆ ಎಲ್ರಿಗೂ ಕೂಡ ಮುದ್ದೆ ತಿಂತೀವಲ್ವ, ಹಂಗಾಗಿ ಇನ್ನು ಒಂದು ಕಡೆ ಮುದ್ದೆ ಕೂಡ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಮುದ್ದೆ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇನ್ನು ಸ್ವಲ್ಪ ಗಟ್ಟಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿ ಎಲ್ಲ ಬೇಯಿಸ್ಬಿಟ್ಟು ಇನ್ನು ಇಟ್ಟಿದ್ದೀನಿ. ನಿಜವಾಗ್ಲೂ ಹಿಂಗೆ ಹೊರಗಡೆ ಹೋಗಿ ಒಳಗೆ ಬರೋಷ್ಟೊತ್ತಿಗೆ ಇನ್ನು ಹೆಸರಿಟ್ಟಿದ್ನಲ್ವ, ಅದೆಲ್ಲ ಕೂಡ ಉಕ್ಬಿಡ್ತು. ಹಾಗೆ ಇರುತ್ತೆ ಒಂದೊಂದು ಸತಿ, ಏನು ಮಾಡೋಕ್ಕಾಗಲ್ಲ.
ಮುಳುಗ್ತಾ ಆಯ್ತು. ಇವಾಗ ಮುಳುಗೋ ಟೈಮಲ್ಲ, ಮುಳುಗುತ್ತೆ. 6:30 ಕರೆಕ್ಟಾಗಿ ಮುಳುಗುತ್ತೇನೋ. ಏನು ಪಪ್ಪ ಮಾತಾಡ್ಸಿದ್ದಾನೆ. ಸೂರ್ಯ ಮುಳುಗುತ್ತೆ ಪಪ್ಪ. ಹ್ಞೂನಪ್ಪ ಮುಳುಗುತ್ತೆ ಇವಾಗ. ಫ್ರೆಂಡ್ಸ್, ಇನ್ನು ಟೈಮ್ ಬಂದುಬಿಟ್ಟು 6:20 ಆಯಿತು. ಇನ್ನು ಆಗಲೇ ಸೂರ್ಯ ಮುಳುಗ್ತಾ ಇದೆ. ಇವಾಗ ಲೇಟ್ ಅನಿಸುತ್ತೆ ಸೂರ್ಯ ಮುಳುಗೋದು. ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಕಾಣಿಸುತ್ತೆ. ನಾನು ಅಲ್ಲಿ ಮಾತ್ರ ಕಾಣಿಸುತ್ತೆ ಅಷ್ಟೇ ಅಂದ್ಕೊಂಡಿದ್ದೆ, ಬಟ್ ಇಲ್ಲೂ ಕಾಣಿಸುತ್ತೆ ಚೆನ್ನಾಗಿ. ಸೂರ್ಯ ಮುಳುಗೋದು ನೋಡೋದಕ್ಕೂ ಹುಟ್ಟೋದು ನೋಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ನಮ್ಮ ಗುಂಡನ ಅಷ್ಟೇ. ಅವನಿಗೆ ಸಡನ್ನಾಗಿ ಅಲ್ಲಿ ಮನೆ ಹತ್ರ ಕಾಣಿಸ್ಬಿಟ್ಟಿದೆ. ಚಂದ್ರ ಹುಟ್ಟದ ಅಂತ ಹೇಳ್ತಾ ಇದ್ದ. ಚಂದ್ರ ಅಲ್ಲ, ಸೂರ್ಯ ಈಗ ಮುಳುಗ್ತಾ ಇದೆ. ಚಂದ್ರ ಆಮೇಲೆ ಹುಟ್ಟುತ್ತೆ ಅಂತ ಹೇಳಿ ಕರ್ಕೊಬಂದೆ ಈ ಕಡೆ. ಕಾಣಿಸ್ತಾ ಇತ್ತಲ್ಲ, ಹಂಗೆ ಬರೋಣ ಅಂತೇಳಿ. ಎಲ್ಲಿಗೆ? ಗೇಟ್ ಹತ್ರನ? ಬೇಡ, ದೂರ ಐತೆ ಗೇಟ್. ಇಲ್ಲೇ ಕಾಣಿಸುತ್ತೆ ಹೇಳು. ಇನ್ನೇನು ಮುಳುಗ್ತು ಫುಲ್ಲು. ಮುಳುಗೇ ಬಿಡ್ತೀನಿ, ಸ್ವಲ್ಪ ಇದೆ. ಆ ಕಡೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಗುಡ್ಡ ಬೆಟ್ಟ ಎಲ್ಲ ಇದೆ. ಈ ಕಡೆ ಹೊಲ ಎಲ್ಲ ಕಾಣಿಸ್ತಾ ಇದೆ ಅಲ್ವಾ. ಮುಳುಗುತ್ತೆ. ಟೈಮ್ ಆಯ್ತು ಸೂರ್ಯನ ಮುಳುಗೋದು, ಅದಕ್ಕೆ ಮುಳುಗುತ್ತೆ. ನೆಕ್ಸ್ಟು ಇನ್ನು ಮಳೆ ಬಂದ್ರಂತೂ ಈ ಕಡೆ ಎಲ್ಲ ಬಿತ್ತನೆ ಆಗುತ್ತೆ ಸರ್. ರಾಗಿ ಹಾಕೋರು ರಾಗಿ, ಇಲ್ಲ ಹತ್ತಿ ಹಾಕೋರು ಹತ್ತಿ, ಏನಾದರೂ ಒಂದು ಮಾಡ್ಕೊತ ಇರ್ತಾರೆ. ಹೊಲದಲ್ಲಿ ಜನ ಎಲ್ಲ ಓಡಾಡ್ತಾ ಇರ್ತಾರೆ ಇನ್ಮೇಲೆ. ಫೈನಲಿ ಸೂರ್ಯ ಮುಳುಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲಿಗೂ ಶೇರ್ ಮಾಡಿ. ಸಿಗೋಣ ನಾಳೆ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಈ ವ್ಲಾಗ್ ನೋಡ್ತಾ ಸಪೋರ್ಟ್ ಮಾಡಿ. ಮುಳುಗ್ತು, ಫುಲ್ಲು ಮುಳುಗ್ತು. ಇನ್ನೊಂದು ಸ್ವಲ್ಪ ಇದೆ. ಮುಳುಗ್ತು. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್.